ನಮಸ್ಕಾರ ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಎಲ್ಲೆಲ್ಲೂ ಮಹಾಮಳೆ, ಮನೆ ಬೆಳೆ ಸರ್ವನಾಶ, ಕುಸಿಯುತ್ತಲೇ ಇವೆ ಗುಡ್ಡಗಳು, ರಾತ್ರಿ ಹಗಲು ನಡುಗ್ತಾ ಇದೆ ಭೂಮಿ. ದ್ವೀಪದಂತಾದ ಗ್ರಾಮಗಳು. ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ವರ್ಣಾರ್ಭಟ ಡೇ 5. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿದೆ ಭಾರೀ ಮಳೆ. ಹಲವೆಡೆ ಉಕ್ಕಿ ಹರಿತಾ ಇರುವಂತದ್ದು ಕಾವೇರಿ ನದಿ. ಮೂರ್ನಾಡು ನಾಫಕ್ಲು ರಸ್ತೆ ಸಂಪರ್ಕ ಕಡಿತವಾಗಿದೆ. ರಾಜ್ಯದಾದ್ಯಂತ ಆಲ್ಮೋಸ್ಟ್ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂತದ್ದು. ಅದರಲ್ಲೂ ಈ ಮಲೆನಾಡು ಕರಾವಳಿ ಭಾಗದಲ್ಲಿ ಇರುವಂತ ನದಿಗಳಂತೂ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಮಡಿಕೇರಿ ತಾಲೂಕಿನ ಮೂಕೊಡ್ಲಿನಲ್ಲಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಮೂಕೊಡ್ಲು ಹಮ್ಮಿಯಾಲ ಭಾಗದಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಹೊಲ ಗದ್ದೆಗಳಿಗೆ ನುಗ್ತಾ ಇರುವಂಥದ್ದು ಪ್ರವಾಹದ ನೀರು. ಸಂಪೂರ್ಣವಾಗಿ ಅಲ್ಲಿ ಒಂಥರ ಜಲಪ್ರಳಯ ಆದ ರೀತಿಯಲ್ಲೇ ಇದೆ ಪರಿಸ್ಥಿತಿ. ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ. ಕಂಪ್ಲೀಟ್ ಆಗಿ ಎಲ್ಲಿ ನೋಡಿದ್ರು ಬರೀ ನೀರು. ತೋಟ ಗದ್ದೆ ಹೊಲ ಎಲ್ಲಿ ನೋಡಿದ್ರು ನೀರೇ. ಅಲ್ಲಿ ಹೊರ್ಗಡೆ ಬರಲಿಕ್ಕೂ ಕೂಡ ಕಷ್ಟ, ಮನೆ ಒಳಗೆ ಇರಲಿಕ್ಕೂ ಕೂಡ ಕಷ್ಟ ಅಂತ ಪರಿಸ್ಥಿತಿ ಇದೆ. ಬಿಕಾಸ್ ಅಲ್ಲಿ ಹೊರಗಡೆ ಬಂದರೆ ಫುಲ್ ಮಳೆ, ಒಳಗಡೆನೆ ಇದ್ರೆ ಭೂಕಂಪನದ ಆತಂಕ, ಎಲ್ಲಿ ಮನೆ ಕುಸ್ತೋಗ್ಬಿಡುತ್ತೆ ಅನ್ನುವಂಥ ಭಯ ಕೂಡ ಇರುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಕೊಡಗಿನ ಜನ ಇದ್ದಾರೆ. ಹೀಗೆ ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಳೆ ಸುರಿದಿರುವಂಥದ್ದು. ಮಳೆ ಸುರಿದಾದ ನಂತರ ನೆರೆಯ ಭೀತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಅಂತ. ಅಲ್ಲಿ ಕಂಪ್ಲೀಟ್ ಆಗಿ ಜನಜೀವನನೇ ಅಸ್ತವ್ಯಸ್ತವಾಗೋಗಿದೆ. ಇದು ಕೊಡಗಿನ ಪರಿಸ್ಥಿತಿ. ಮಡಿಕೇರಿಯ ಕೊಯ್ನಾಡಿನಲ್ಲಿ ಶಾಲೆ ಪಕ್ಕದಲ್ಲೇ ಬೆಟ್ಟ ಕುಸಿದಿದೆ. ಬೆಟ್ಟ ಕುಸಿತಾ ಇದ್ದಂತೆ ಹೆದರಿ ಜನ ಕಿರ್ಚಾಡಿದ್ದಾರೆ. ಬೆಟ್ಟ ಕುಸಿತದಿಂದ ಶಾಲಾ ಕಟ್ಟಡ ಸಂಪೂರ್ಣ ಬಿರುಕುಗೊಂಡಿದ್ದು ಕೊಯ್ನಾಡು ಜನ ಆತಂಕದಲ್ಲಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ ಕೊಡಗಿನಲ್ಲಿ ಇರುವಂತ ಪರಿಸ್ಥಿತಿಯನ್ನ. ಮಳೆ, ಭೂಕುಸಿತ, ಗುಡ್ಡ ಕುಸಿತ, ಭೂಕಂಪನ, ಏನೇನೆಲ್ಲ ಆಗ್ಬೋದು ಪ್ರಕೃತಿ ವಿಕೋಪಗಳು, ಅದೆಲ್ಲವೂ ಕೂಡ ಅಟ್ ಎ ಟೈಮ್ ಆಗ್ತಾ ಇದೆ. ಅಲ್ಲಿ ಎಲ್ಲವೂ ಕೂಡ ಒಂದೇ ಬಾರಿ ಸಂಭವಿಸ್ತಾ ಇರುವಂಥದ್ದು. ಅಲ್ಲಿನ ಜನರ ಪರಿಸ್ಥಿತಿ ಆತಂಕದಲ್ಲಿದೆ. ಗಮನಿಸ್ಬೋದು, ಅಲ್ಲೊಂದು ಶಾಲೆ ಇದೆ, ಶಾಲೆಗೆ ರಜೆ ಇದೆ ಬಿಡಿ, ಶಾಲೆಗೆ ರಜೆ ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಆಗಬಹುದಾದಂಥ ಒಂದು ದುರ್ಘಟನೆಗಳು ತಪ್ಪಿರುವಂಥದ್ದು ಮಕ್ಕಳಲ್ಲಿ ಏನಾದರೂ ಇದ್ದಿದ್ದರೆ ಇನ್ನೊಂದು ಕತೆ ಆಗೋಗ್ಬಿಟ್ಟಿರೋದು. ಮಳೆ ನಿರಂತರವಾಗಿ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಗುಡ್ಡ ಕುಸಿದಿರುವಂಥದ್ದನ್ನು ಗಮನಿಸ್ಬೋದು. ಆ ಬೆಟ್ಟ ಕುಸಿದಿರುವಂಥದ್ದನ್ನು ಸೀದಾ ಜಾರ್ಖಂಡ್ ಬಂದ್ಬಿಡುತ್ತೆ. ಅಲ್ಲಿನ ಮಣ್ಣು, ಅಲ್ಲಿ ಮರ ಇರುತ್ತೆ, ಅದು ಕೂಡ ಧರೆಶಾಯಿ ಆಗುವಂಥದ್ದು. ಇದು ಒಂದು ಶಾಲೆಯ ಪಕ್ಕದಲ್ಲಿ ನಡೆದಿರುವಂಥದ್ದು. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕೊಯ್ನಾಡಿನಲ್ಲಿ ಪಯಸ್ವಿನಿ ನದಿ ಉಕ್ಕಿ ಹರಿತಾ ಇದೆ. ಪಯಸ್ವಿನಿ ಉಕ್ಕಿ ಹರಿತಾ ಇದ್ದು 4 ಮನೆಗಳು ಜಲಾವೃತಗೊಂಡಿದ್ದಾವೆ. ನೀರು ನುಗ್ತಾ ಇದ್ದಂತೆ ಜನರು ಭಯಗೊಂಡು ಕೈಗೆ ಸಿಕ್ಕ ವಸ್ತುಗಳನ್ನು ಎತ್ಕೊಂಡು ಓಡಿದ್ದಾರೆ. ಅಪಾರ ವಸ್ತುಗಳನ್ನ ಕಳೆದುಕೊಂಡು ಜನರು ಕಂಗಾಲಾಗಿದ್ದಾರೆ. 4 ಮನೆಗಳ 25 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕಿಂಡಿ ಅಣೆಕಟ್ಟೆ ನಿರ್ಮಿಸಿರೋದ್ರಿಂದ ಅಪಾಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಭಯದ ವಾತಾವರಣದಲ್ಲಿ ಕೊಯ್ನಾಡಿನ ಜನರು ಬದುಕುವಂತಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ರವಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಸ್ಥಳದಿಂದ ನೋಡ್ಕೊಂಬರೋಣ. ಕೊಡಗು ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಒಂದು ಕಡೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರೆ, ಮತ್ತೊಂದು ಕಡೆ ಏನು ಸಂಪಾಜೆ ಮದೆನಾಡು ಈ ಭಾಗದಲ್ಲಿ ಪಯಸ್ವಿನಿ ನದಿ ಕೂಡ ಉಕ್ಕಿ ಹರಿತಾ ಇರೋಂಥದ್ದು. ನಾನೀಗ ಕೊಯ್ನಾಡಿನಲ್ಲಿ ಇದ್ದೇನೆ. ನೋಡ್ಬೋದು ನೀವು, ಕೊಯ್ನಾಡಿನಲ್ಲಿರುವಂತಹ ಏನು ಈ ನದಿ ಇದೆ ತುಂಬಿ ಹರಿತಾ ಇರೋಂಥದ್ದು. ಸೊ ಪರಿಣಾಮವಾಗಿ ಕೊಯ್ನಾಡಿನ 4-5 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆ ಕೊಯ್ನಾಡಿನ ಈ ನದಿ ಪಯಸ್ವಿನಿ ನದಿ ಏನಿದೆ, ಪಯಸ್ವಿನಿ ನದಿ ತುಂಬಿ ಹರಿತಾ ಇರೋಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿ ನಮ್ಮ ಕೆಳಭಾಗದಲ್ಲಿ ಏನಿದೆ ಅಂದರೆ ಏನು ಈ ಮನೆ ಇದೆ, ಮನೆಯಿಂದ ಇನ್ನು ಕೆಳಭಾಗಕ್ಕೆ ಹೋದರೆ ಅಲ್ಲಿ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿರೋಂಥದ್ದು. ಆ ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿರುವಂತಹ ಕಾರಣದಿಂದಾಗಿ
ಸೊ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ನೀರು ಈ ರೀತಿ ತಡೆಯಾಗಿ 4-5 ಮನೆಗಳಿಗೆ ಸಂಪೂರ್ಣವಾಗಿ ನುಗ್ಗಿದೆ. 4-5 ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಪರಿಣಾಮವಾಗಿ ಮನೆಗಳಲ್ಲಿದ್ದಂತಹ ಸಾಕಷ್ಟು ದಿನ ಬಳಕೆಯ ವಸ್ತುಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು, ಅವೆಲ್ಲವೂ ಕೂಡ ಹಾಳಾಗಿದೆ ಅನ್ನೋಂತಹ ಮಾಹಿತಿಯನ್ನು ಈಗಾಗಲೇ ಜನರು ಹೇಳ್ತಿರೋಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇಲ್ಲಿಯ ಮನೆಯವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಕೇಳೋಣ ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಎಷ್ಟೆಲ್ಲ ನಷ್ಟ ಆಗಿದೆ ಅಂತೇಳಿ. ಸೊ ಈಗ ಯಾವಾಗ ಈ ರೀತಿ ಪ್ರಾಬ್ಲಮ್ ಆಗಿದೆ? ನಿರಂತರದಿಂದ ನೀರಿತ್ತು ಸರ್. ಇವತ್ತು ಒಂದು ವಾರದಿಂದ ಸಡನ್ನೇ ನೀರು 6ವರೆಗೆ ನೀರು ಫುಲ್ ಆಯಿತು. ಬೆಳಿಗ್ಗೆ ಸೌಂಡ್ ಆಯಿತು ಒಂದು ಗುಡುಗುಡು ಅಂತ, ಭೂಕಂಪ ಆದ ಹಾಗೆ. ಮತ್ತು ನೀರು ಫುಲ್ ಆಯಿತು. ಚೆಕ್ ಡ್ಯಾಮಲ್ಲಿ ಬಂದು ಫುಲ್ ಮರ ಎಲ್ಲ ನಿಂತಿತ್ತು. ಇಲ್ಲಿ ನಮ್ಮ ಮನೆಯಲ್ಲಿ ಅಂಗವಿಕಲರು ಇದ್ದಾರೆ 2 ಜನ, ಮತ್ತು ಚಿಕ್ಕ ಪಾಪ ಇದೆ ಒಂದು 3 ತಿಂಗಳದು. ಮತ್ತು ಇಲ್ಲಿ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಸರ್. ನಮಗೆ ಒಂದು 6 ಮನೆ ಉಂಟು. ಇಲ್ಲಿ ಫುಲ್ಲು ನೀರಿದೆ. ಇನ್ನು ಕಡಿಮೆ ಅಂತ ಹೇಳಿದರೆ ಒಂದು 2 ದಿವಸ ಬೇಕು ಸರ್ ಇಲ್ಲಿ ನೀರು ಖಾಲಿ ಆಗೋಕ್ಕೆ. ಏನು ಮಾಡೋದು ಸರ್? ಅಂದರೆ ಈಗ ನೀರೇನಾದ್ರೂ ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಮಳೆ ಕಡಿಮೆ ಆಗಲೇಬೇಕು. ಇನ್ ಕೇಸ್ ಏನಾದ್ರು ಮಳೆ ಜಾಸ್ತಿ ಆದರೆ ಆಗ ಹಿಂಗಿರುತ್ತೆ ಸ್ಥಿತಿ. ಮತ್ತು ಎಲ್ಲಿಗೆ ನಿಮ್ಗೆ ಏನಾದ್ರು ವ್ಯವಸ್ಥೆ ಮಾಡಿದಾರಾ, ಹೇಗೆ? ನಮಗೆ ಇವಾಗ ಸ್ಕೂಲ್ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಇಲ್ಲಿ ನೀರು ಫುಲ್ ಆಗಿದೆ. ಇನ್ನು ನಮಗೆ ಸ್ಕೂಲಿಂದ ಬೇರ್ಗಡೆ ತೆರವುಗೊಳಿಸಬೇಕು. ನಮಗೆ ಇದು ಯೋಗ್ಯ ಸ್ಥಳ ಅಲ್ಲ ಸ್ಕೂಲ್ ಕೂಡ. ಇದು ಗುಡ್ಡೆ ಕುಸಿತಾ ಉಂಟು ಸರ್. ಅಲ್ಲಿ ಅವಾಗ ಹೇಳ್ತಿದ್ರು ನಮ್ಮ ಅಜ್ಜನವರು, ನೀರು ಬಂದಿತ್ತು ಇಲ್ಲಿ, ಮನೆಯೆಲ್ಲ ಕೊಚ್ಚಿ ಹೋಯಿತು ಅಂತ. ಅದರ ಮೇಲೆ ಇದೇ ಅವತ್ತೊಮ್ಮೆ ಫ್ಲಡ್ ಆಗುವಾಗ ಬಂದಿತ್ತು. ಮತ್ತು ಇವಾಗಲೇ ಬಂದಿದ್ರು ಸರ್. ಫಸ್ಟ್ ನಮಗೆ ಸೈಡಿಗೆ ಈ ಸರ್ ಇದೊಂದು ಇದು ಕಟ್ಟೆ ರೇಸ್ ಮಾಡಿ ಕೊಡಬೇಕು. ಮತ್ತು ಅಲ್ಲಿ ಪಿಂಜಿ ಅಣೆಕಟ್ಟು ಯಾವುದೊಂದು ಕಟ್ಟಿದ್ದಾರೆ, ಅದರನ್ನು ತೆರವು ಮಾಡಬೇಕು. ತೆರವು ಮಾಡಿ ಸೇತುವೆ ಇರಲಿ, ಅದು ಒಳಗೆ ಇರಬೇಕು. ಮರ ಎಲ್ಲ ಬಂದು ಬಿದ್ದು ಅದಕ್ಕೆ ಆಗಿದೆ. ಮತ್ತು ಎಲ್ಲ ಮನೆಯಲ್ಲಿ ಎಲ್ಲ ಮಲ್ಕೊಂಡಿದ್ರು ಬೆಳಿಗ್ಗೆ ಜಾವ. ಹಾಗೆ ಬಟ್ಟೆ ಬರಿ ಮತ್ತು ಒಬ್ಬರು ಸ್ವಲ್ಪ ಚಿನ್ನ, ಗ್ಯಾಸ್ ಸಿಲಿಂಡ್ರು, ಸ್ಟವ್ ಇದೆಲ್ಲ ಹೋಗ್ಬಿಡ್ತು. ಆಮೇಲೆ ನಾವು ಸಡನ್ನೇ ನಮಗೆ ತೆಗಿಯೋಕ್ಕೆ ಆಗಿಲ್ಲ. ಆಮೇಲೆ ಅಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಶಾಲೆಗೆ ಇದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋಂಥದ್ದು. ಏನು ಕಿಂಡಿ ಅಣೆಕಟ್ಟೆಯನ್ನು ಮಾಡಿದ್ರು, ಆ ಕಿಂಡಿ ಅಣೆಕಟ್ಟೆಯಲ್ಲಿ ಮೇಲ್ಭಾಗದಿಂದ ಬರ್ತಿರುವಂತಹ ದೊಡ್ಡ ಪ್ರಮಾಣದ ಮರದ ದಿಮ್ಮಿಗಳಿದೆ, ಅವು ಅಲ್ಲಿ ಬ್ಲಾಕ್ ಆಗ್ತಾ ಇದೆ. ಆ ಬ್ಲಾಕ್ ಆಗ್ತಿರುವಂತಹ ಪರಿಣಾಮವಾಗಿ ಪಯಸ್ವಿನಿ ನದಿಯ ನೀರು ತಡೆ ಆಗಿ ಎಲ್ಲ ಮನೆಗಳಿಗೆ ನುಗ್ತಾ ಇದೆ. ಇದರಿಂದಾಗಿ ಸಮಸ್ಯೆ ಆಗ್ತಿದೆ ಅನ್ನೋಂತಹ ಮಾತನ್ನ ಜನರು ಹೇಳ್ತಿರೋಂಥದ್ದು. ಒಟ್ಟಿನಲ್ಲಿ ಕೊಡಗಿನಲ್ಲಿ ಕಳೆದ 4 ದಿನಗಳಿಂದ ಸುರಿಯುವಂತಹ ಮಳೆ ಏನಿದೆ, ಇದು ಒಂದು ರೀತಿ ಅವಾಂತರವನ್ನು ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ರವಿ ಎಸ್ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇದು ಕೊಡಗಿನ ಪರಿಸ್ಥಿತಿ. ಎಂಥ ಭೀಕರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ಬೋದು ನೀವು. ಎಲ್ಲ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಅದು ಕೊಡಗಿನ ಕೊಯ್ನಾಡಿನ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಜನರನ್ನು. ಏಕೆಂದರೆ ಕಂಪ್ಲೀಟಾಗಿ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥ ಹಿನ್ನೆಲೆಯಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಪಯಸ್ವಿನಿ ನದಿ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲೂ ಕೂಡ ಈ ಪ್ರಾಬ್ಲಮ್ ಆಗಿರುವಂಥದ್ದು ಅಲ್ಲಿನ ಜನರಿಗೆ. ಸೊ ಹೀಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ಗೌರ್ಮೆಂಟ್ ಶಾಲೆಗಳಿಗೆ, ಅಂದರೆ ಈ ಹಿಂದೆ ಕೊರೋನಾ ಟೈಮಲ್ಲಿ ಶಾಲೆಗಳಿಗೆ ಸ್ಥಳಾಂತರ ಮಾಡಲಾಗಿತ್ತಲ್ಲ, ಕೊರೋನಾ ಟೈಮಲ್ಲಿ ಅದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ. ಅಂದರೆ ಸ್ವಲ್ಪ ಚೆನ್ನಾಗಿ ಈಗೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು ನಿನ್ನೆ ಮಾತನಾಡಿಸ್ಬೇಕಾದ್ರೆ. ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಸರ್ಕಾರ ಎಷ್ಟರ ಮಟ್ಟಿಗೆ ಸ್ಪಂದಿಸಬಹುದೋ ಅಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿ ಈ ಒಂದು ನೀರು ಜಲಾವೃತವಾಗುವಂಥದ್ದೆಲ್ಲ ಏನಿದೆ, ಅದು ಈ ಹಿಂದೆನೂ ಕೂಡ ಅಲ್ಲಿ ಹೆಚ್ಚಿನದಾಗಿ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀವಿ. ಇದನ್ನು ಸರಿ ಮಾಡಿಕೊಡ್ಬೇಕು ಅಂತಲೂ ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು.